ಸರ್ ವಿಜಯೇಂದ್ರ ಹೇಳಿದ್ರು ರಾಘವೇಂದ್ರ 2 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಇನ್ನೂ ಕಾಲ ಮಿಂಚಿಲ್ಲ. ಈಶ್ವರಪ್ಪ ಅವರು ತಮ್ಮ ನಿರ್ಧಾರ ಬದಲಿಸಿ ನಿಮ್ಮ ಅಣ್ಣನಿಗೆ ಹೇಳು, ನಿಮ್ಮ ಅಣ್ಣನಿಗೆ ರಾಘವೇಂದ್ರನಿಗೆ ಚುನಾವಣೆ ನಿಲ್ಲಲ್ಲ, ಈಶ್ವರಪ್ಪ 2 ಲಕ್ಷ ಓಟಲ್ಲಿ ಬಿಜೆಪಿಯಿಂದ ಗೆಲ್ತಾರೆ ನಿಮ್ಮ ಅಣ್ಣಗೆ ಹೇಳು. ನನಗೆ ಯಾಕೆ ಹೇಳ್ತೀಯ? ನಿಮ್ಮ ಅಣ್ಣಗೆ ಹೇಳೋ ತಾಕತ್ ನಿನಗಿಲ್ವಾ? ನೀವೇ ಅಪ್ಪ ಮಕ್ಕಳು ಊಟ ಹೊಡ್ಕೊಂಡಿರ್ಬೇಕಾ? ನಿಮ್ಮ ಅಪ್ಪನಿಗೆ ಮಕ್ಕಳಿಗೆ ಅಪ್ಪ ಅಣ್ಣಂಗೆ ಹೇಳಕ್ ಬರಲ್ಲ 2 ಲಕ್ಷದಲ್ಲಿ ಓಟಲ್ಲಿ ರಾಘವೇಂದ್ರ ಗೆಲ್ತಾರೆ, ಮತ್ತು ನನ್ನನ್ನು ಯಾಕೆ ವಾಪಸ್ ತಗೊಂತ ಹೇಳ್ತಿದ್ದೀರಿ? ಮಾಡು, ಚುನಾವಣೆ ಯುದ್ಧ ಮಾಡು, ಬಾ ಚುನಾವಣೆಯಲ್ಲಿ ಗೆಲ್ಲ ನೋಡೋಣ, ನೀನು ಗೆಲ್ತೀಯೋ ನಾ ಗೆಲ್ತೀನೋ ಅಂತ. ನಾನು ರಣರಂಗಕ್ಕೆ ಇಳಿದಾಯ್ತು, ಇನ್ನು ಬೆನ್ನು ತೋರಿಸ್ಬೋಡಾಗಂತ ಪ್ರಶ್ನೆ ಇಲ್ಲ. ಸಂಧಾನಕ್ಕೆ ಬರಬೇಡ್ರಿ. ಸಂಧಾನಕ್ಕೆ ನೀವು ಮೇಲೆ ಬರ್ತಿರೋದು ಅರ್ಥವೇ ಚುನಾವಣೆ ಸೋತಿದ್ದೀವಿ ನಾವು ಅನ್ನಂತ ಇಡೀ ಲೋಕಸಭಾ ಕ್ಷೇತ್ರದ ಜನಕ್ಕೆ ಗೊತ್ತಾಗಿದೆ. ಅದಕ್ಕೋಸ್ಕರ ಮಾತಾಡಿ, ಚುನಾವಣೆ ವಾಪಸ್ ತಗೋತಾರೆ. ಯಾಕೆ ಈ ರೀತಿ ಅಪಪ್ರಚಾರ ಮಾಡ್ತೀರಿ? ಸ್ಪಷ್ಟವಾಗಿ ಹೇಳಿದ್ರು ಗೂಳಿಹಟ್ಟಿ ಶೇಖರ್, ಈ ರೀತಿ ಅಪಪ್ರಚಾರ ಮಾಡಬೇಡಿ. ಇನ್ಯಾವ ಭಾಷೆಯಲ್ಲಿ ಹೇಳಿ ನಾನು?